ದೇವರಾಜ್ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸೋದಕ್ಕೆ ತಯಾರಾಗ್ತಾ ಇದ್ದಾರೆ. 17ನೇ ಬಜೆಟ್, ಇದು ಕೂಡ ಒಂದು ದಾಖಲೆಯೇ. 17ನೆಯ ಬಜೆಟ್ ಮಂಡನೆಗೆ ತಯಾರಿ. ಬಸವರಾಜ ರಾಯರೆಡ್ಡಿ ಅವರು ಈಗಷ್ಟೇ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ. ಸಂಜೆ 4 ಗಂಟೆಗೆ ಬಜೆಟ್ ಚರ್ಚೆಗೆ ಸಿದ್ದರಾಮಯ್ಯನವರು ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ ಅಂತ. ಸಿದ್ದರಾಮಯ್ಯನವರ ಕೈಯಲ್ಲೇ ಇರುವ ಆರ್ಥಿಕ ಇಲಾಖೆ ಎಲ್ಲ ಇಲಾಖೆಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದೆ. 3ನೇ ತ್ರೈಮಾಸಿಕ ಅವಧಿಯ ಪ್ರಗತಿಯ ಬಗ್ಗೆ. ಮಾರ್ಚ್ 2ನೇ ವಾರದಲ್ಲಿ ಬಜೆಟ್ ಇರುತ್ತೆ. ಈ ಮಧ್ಯೆ ಒಂದು ಸಲ ದೆಹಲಿಗೆ ಹೋಗಿ ಬರ್ತಾರೆ ಅನ್ನುವ ಮಾಹಿತಿ. ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಕೇಳಿದಾರಂತೆ ಸಿದ್ದರಾಮಯ್ಯನವರು. ಜನವರಿ 10ರ ಆಸುಪಾಸಿನಲ್ಲಿ ದೆಹಲಿಗೆ ಹೋಗಿ ಬರಬಹುದು. ಆ ನಂತರ ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಆರಂಭಿಸ್ತಾರೆ ಅಂತ ಚರ್ಚೆ ಇದೆ. ಮತ್ತೊಮ್ಮೆ ಒಂದು ಕ್ವಿಕ್ ರಿಯಾಕ್ಷನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೈಕಮಾಂಡ್ನಿಂದ ಏನು ಅಶ್ಯೂರೆನ್ಸ್ ಸಿಗದೆ ಬಜೆಟ್ನ ಪೂರ್ವಭಾವಿ ಸಭೆಗಳನ್ನು ಸಿದ್ದರಾಮಯ್ಯನವರು ಶುರು ಮಾಡೋದಕ್ಕೆ ಸಾಧ್ಯನಾ? ಅಶ್ಯೂರೆನ್ಸ್ ಸಿಗದೆ ಶುರು ಮಾಡ್ತಾರೆ ಅನ್ನೋದಿದ್ರೆ ಸಡ್ ಹೊಡೆಯೋದಕ್ಕೆ ತಯಾರಾಗಿದ್ದಾರೆ ಅಂತ ಅರ್ಥ. ಅದೇ ಅದನ್ನು ನೀವು ಯಾವ ರೀತಿ ನೋಡ್ತೀರಿ ಅನ್ನೋದು. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಹೈಕಮಾಂಡ್ ಇಲ್ಲಿವರೆಗೆ ನಿಮ್ಮ ಜೊತೆ ಏನನ್ನೂ ಮಾತಾಡದೇ ಇದ್ದಾಗ ನೀವ್ಯಾಕೆ ಅದನ್ನು ಇದು ಅಂದರೆ ಒಂದು ರೀತಿ ಪ್ರಿಯಾಂಪ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಸಿದ್ದರಾಮಯ್ಯನವ್ರು ಮಾಡ್ತಾರೆ? ಇಲ್ಲ, ಹೈಕಮಾಂಡ್ ಹೇಳಬೇಕು ಬಜೆಟ್ ಮಂಡಿಸ್ತೀನಿ ಅಂತ. ಆಸ್ ಎ ಮುಖ್ಯಮಂತ್ರಿ ಹ್ಯಾವಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಪ್ರೆಸೆಂಟ್ ದ ಬಜೆಟ್. ಅನ್ಲೆಸ್ ಅಂಡ್ ಅಂಟಿಲ್ ಹೈಕಮಾಂಡ್ ನಿಮಗೆ ಬೇಡ, ನೀವು ಮಾಡಬೇಡಿ ಅಂತ ಹೇಳಿದರೆ ದಟ್ ಈಸ್ ಅ ಕ್ಯೂ. ಹೌದು. ಇಲ್ಲಿಯವರೆಗೆ ಆ ರೀತಿಯ ಕ್ಯೂ ಏನು ಹೈಕಮಾಂಡಿಂದ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳು, ಯಾವುದೇ ಒಬ್ಬ ಪೊಲಿಟಿಷಿಯನ್ ಫಾರ್ ದಟ್ ಮ್ಯಾಟರ್, ತನ್ನ ಡ್ಯೂಟಿಯನ್ನು ತಾನು ಮಾಡದೇ ಯಾಕಿರ್ತಾರೆ? ಹೌದಾ ಅಲ್ವಾ? ನನಗನ್ಸುತ್ತೆ ಅಜಿತ್, ಅವರು ಮೆಂಟಲಿ ಈಸ್ ಪ್ರಿಪೇರ್ಡ್. ಹೈಕಮಾಂಡ್ಗೂ ಅವ್ರು ಮೆಂಟಲಿ ಪ್ರಿಪೇರ್ಡ್ ಮಾಡಿಬಿಟ್ಟಿದ್ದಾರೆ. ಬಜೆಟ್ ಮಂಡನೆವರೆಗೆ ಏನೂ ಇಲ್ಲ ಅಂತ. ಬಜೆಟ್ ಮಂಡನೆ ಯಾವಾಗ ಬರ್ಬೋದು? ಮಾರ್ಚ್ ಫಸ್ಟ್ ವೀಕಿಗೆ ಬರುತ್ತೆ, ಹೆಚ್ಚು ಕಡಿಮೆ ಫಸ್ಟ್ ಸೆಕೆಂಡ್ ವೀಕ್. ಎಸ್, ಮಾರ್ಚ್ ಅಥವಾ ಸೆಕೆಂಡ್ ವೀಕಿಗೆ ಬರುತ್ತೆ. ಸೊ ಬಜೆಟ್ ಅಧಿವೇಶನ ಎಷ್ಟು ದಿನಗಳ ಕಾಲ ಇರುತ್ತೋ, ಅಂದರೆ ಏಪ್ರಿಲ್ ಮೊದಲ ವಾರದವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗಬಹುದು ಅನ್ನೋದು ನನಗನ್ಸುತ್ತೆ ಪ್ರಶ್ನಾರ್ಥಕ ಅಂತ ಅರ್ಥ ಅದರದು. ಎಸ್, ಈ ಡೆಲ್ಲಿ ಭೇಟಿ ರಾಹುಲ್ ಗಾಂಧಿ ಅವರು ಟೈಮ್ ಕೇಳಿದ್ದು, ಈಗ ಎಲ್ಲವೂ ಡಿಪೆಂಡ್ ಇರೋದು ರಾಹುಲ್ ಗಾಂಧಿ. ನೋಡಿ, ಏನೇ ಪ್ರಕ್ರಿಯೆ ನಡಿಬೇಕಾದ್ರೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡಬೇಕು. ಇದೇ ವಿಷಯ ನೀವು ಮಾತಾಡಿ ಅವ್ರಿಗೆ ಅದನ್ನು ಕನ್ವಿನ್ಸ್ ಮಾಡುವವರೆಗೆ ನನಗನ್ಸುತ್ತೆ ಆ ರೀತಿಯ ಪ್ರಕ್ರಿಯೆಗಳು ನಡೆಯಲ್ಲ. ಅದೀಗ ಜನವರಿ ಎಲ್ಲಿ ನಡೆದು ಬಿಡುತ್ತಾ, ನಡೆಯಲ್ವೋ, ಇವೆಲ್ಲವೂ ಕೂಡ ಡಿಪೆಂಡ್ಸ್ ಆನ್ ಹೌ ರಾಹುಲ್ ಗಾಂಧಿ
ಅವ್ರ ತಲೆಯಲ್ಲಿ ಏನಿದೆ ಅಂತಕ್ಕಂಥದ್ದು. ಬಟ್ ಅವ್ರ ತಲೆಯಲ್ಲಿ ಏನಿದೆ ಅನ್ನೋದು ಇನ್ನೂವರೆಗಂತೂ ಯಾರಿಗೂ ಕ್ಲಿಯರ್ ಆಗ್ತಾ ಇಲ್ಲ. ಎಸ್, ವೆದರ್ ಈಸ್ ಇಂಟ್ರೆಸ್ಟೆಡ್, ವೆದರ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಡಿ ಕೆ ಶಿವಕುಮಾರ್ ಬಣ ಭಾಳ ಗಟ್ಟಿಯಾಗಿ ಹೇಳ್ತಿದೆ, ಇಲ್ಲ ಜನವರಿ 14ರ ನಂತರ ನೀವು ನೋಡಿ ಅಂತಕ್ಕಂಥದ್ದು. ಬಟ್ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್. ಬಟ್ ಬಜೆಟ್ ಒಂದು ಸಲ ತಯಾರಿ ಶುರು ಆದಮೇಲೆ ಮಂಡಿಸ್ತಾರೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಈಗ ನೋಡಿ, ಎಲ್ಲರೂ ಹೇಳಿದರು ಅವರು ದೇವರಾಜ ಅರಸರ ರೆಕಾರ್ಡನ್ನು ಮುರಿಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ಅದನ್ನು ತುಂಬ ಅವ್ರು ಗಂಭೀರತೆಯಿಂದ ತೆಗೆದುಕೊಂಡಿಲ್ಲ, ಯಾಕೆಂದರೆ ತನ್ನ ಪಾಡಿಗೆ ತಾನು ನಡೆಯುತ್ತೆ. ಅವ್ರದ್ದು ಇರ್ತಕ್ಕಂಥದ್ದು ಈ ಬಜೆಟನ್ನು 26ರದ್ದು ನಾನು ಮಂಡಿಸಬೇಕು ಅಂತ. ಮಂಡಿಸಿದ ಮೇಲೆ ಏನು ಮಾಡ್ತಾರೆ ವಿ ಡೋಂಟ್ ನೋ. ಎಸ್ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.